ರಾಯಣ್ಣ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಅನುಮತಿ ಸಿಗದ ಹಿನ್ನೆಲೆ ಕನ್ನಡ ಪರ ಸಂಘಟನೆಗಳಾದ ಕರವೇ ಶಿವರಾಮೇಗೌಡ ಬನ ಹಾಗೂ ಕರವೇ ಕನ್ನಡ ಸೇನೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಬೆಳಗಾವಿ ಜಿಲ್ಲೆಯ ಇಲ್ಲಿಂದ ಬರೇ 10 ಕಿಲೋಮೀಟರ್ದಲ್ಲಿ ಉಚ್ಚಗಾವಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ. ನಮ್ಮ ಬೇಡಿಕೆ ಏನಂದ್ರೆ ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕ್ಬೇಕಂತ ನಾವು ಸಾಕಷ್ಟು ಮನವಿಯನ್ನು ಮಾಡಿದ್ವಿ. ಸರ್ಕಾರಕ್ಕೂ ಮನವಿಯನ್ನು ಮುಟ್ಟಿಸಿದೀವಿ. ಕನ್ನಡಿಗರ ಪರವಾಗಿದ್ದೇವೆ ಅಂತ ನಮ್ಮ ಸರ್ಕಾರನ್ನು ಹೇಳ್ತಾ ಇದ್ದಾರಲ್ಲ, ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಗ್ರಾಮಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಮಾಡಲೇಬೇಕು. ಯಾಕೆ ಮಾಡಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ? ಕನ್ನಡ ಬಾವುಟವನ್ನು ಹಾರಿಸಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಏನಿದು ಕಾರಣ? ಇದು ಬೆಂಕಿ ಹಚ್ಚಿದ್ದು ಅಂತಂದ್ರೆ ಇದು ಬೆಂಕಿ ಹಚ್ಚಿಲ್ಲ, ಬೆಂಕಿ ಹಚ್ಚಿದ್ದು ಕಾಕ್ತಿ ಪೊಲೀಸ್ ಸ್ಟೇಷನ್ದವರು. ಇವರು ಬೆಂಕಿ ಹಚ್ಚಿದಾರ. ನಾವು ಶಾಂತ ರೀತಿಯಿಂದ ನಾವು ಮಾಡ್ತಾ ಇದ್ವಿ. ವರ್ಷ ಅದ್ರದ್ದು 15ನೇ ಆಗಸ್ಟ್ಗೆ ಅದ್ರ ಪ್ರತಿಮೆಯನ್ನು ಮಾಡ್ತಾರಂತ ಸಾಕಷ್ಟು ಜನ ಬರ್ತಾರ. ಅದಕ್ಕೆ ಏನು ಮಾಡ್ತಾರಂದ್ರೆ ಪೊಲೀಸ್ ಕಾಕ್ತಿಯವರು ನಮ್ಮನ್ನಲ್ಲಿ ಇರಿದಂಥ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದು, ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಈ ರೀತಿ ಕಾಕ್ತಿ ಪೊಲೀಸ್ ಸ್ಟೇಷನ್ ನಡೆದಿದೆ. ಏಕೆಂದ್ರೆ ಅಲ್ಲಿದ್ದಂಥ ನಮ್ಮ ಕಾರ್ಯಕರ್ತರ ಮೇಲೆ ರಾತ್ರಿ ಕರ್ಕೊಂಡು ಹೋಗ್ತಾರ, ಅವ್ರಿಗೆ ಹೆದರಿಕೆ ಹಾಕ್ತಾರ, ದಬ್ಬಾಳಿಕೆ ಕೊಡ್ತಾರ. ನೀವು ಏನಾರು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ. ಯಾಕೆ ನಮ್ಮ ಕರ್ನಾಟಕದಾಗ ಮಾಡಬೇಡ್ದಾ? ಇದೇನು ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದೀವಿ? ಸಾಕಷ್ಟು ಭಗವಧ್ವಜ ಹಾರಿಸ್ತಾ ಇದ್ದಾರೆ ಅವರು. ಯಾರು ಕೇಳಾರು ಹೇಳಾರು? ಯಾರು ಕೇಳಾರಿಲ್ಲ. ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ರಿ ನೀವು? ನಿಮಗೂ ಕಾಣಿಸ್ತಾ ಇಲ್ಲ? ಹೇಳಿ, ನಿಮ್ಮ ಅಧಿಕಾರ ಕೈಯಾಗ ಪವರ್ ಕೊಡಿ. ನಾವೆಲ್ಲ ಮಾಡ್ಬೇಕಂತ ಅಲ್ಲ, ಅದನ್ನು ನೀವು ಮಾಡೋದ ಕೆಲಸ. ಕರ್ನಾಟಕದಾಗ ನೀವು ಆರಿಸಿ ಬಂದಿರಲ್ಲ, ಕನ್ನಡಿಗರ ಪರವಾಗಿದೆಯವ್ರು ಅಂತೇಳಿ ಪ್ರತಿಯೊಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು. ಉಚ್ಚಗಾವಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಇವತ್ತು ಮಾಡಲಿಲ್ಲ ಅಂದ್ರೆ ಇದು ಇವತ್ತಿನ ಹೋರಾಟ ಅಂತಲ್ಲ, ಇವತ್ತಿನ ಹೋರಾಟ ಪ್ರಾರಂಭ ಆಗಿದೆ. ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ತಾವು ತಿಳ್ಕೋಬಹುದು. ಸರ್ಕಾರಕ್ಕೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರ ಇವತ್ತಿನ 24 ತಾಸೊಳಗೆ ನೀವು ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಸ್ಥಾಪನೆ ಮಾಡಲೇಬೇಕು. ಎಲ್ಲ ಅಧಿಕಾರಿಗಳು ನಮ್ಗೆ ಬೆಂಬಲ ಕೊಡಲೇಬೇಕು. ಇಲ್ಲವಾದ್ರೆ ಈ ಹೋರಾಟ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ. ನಾವು ಹೇಳ್ತಾ ಇದ್ದೀವಿ. ನೋಡಿ, ಕನ್ನಡ ಬಾವುಟ ಅಲ್ಲಿ ಪ್ರತಿ ದಿವಸ ಕನ್ನಡ ಬಾವುಟ ಕಾಣ್ತಿತ್ತು. ಕನ್ನಡ ಬಾವುಟಕ್ಕೆ ಕಿತ್ತಾಕುವಂತ ಅಲ್ಲಿ MS ಗುಂಡಗಳು ಈ ರೀತಿ ಮಾಡ್ತಾರ, ತಗದು ಗಟ್ರಿನಲ್ಲಿ ಒಗಿತಾರ. ನಿನ್ನೆ CPI ಅವರು ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿ ಕನ್ನಡ ಬಾವುಟ ಹಾರ್ಸಕ್ ಕೊಡೋದಿಲ್ಲ, ರಾಯಣ್ಣನ ಪ್ರತಿಮೆ ಮಾಡಕ್ ಕೊಡೋದಿಲ್ಲ. ಯಾಕೋ ಯಾರ ಅಪ್ಪನ ಆಸ್ತಿ ಒಳಗೆ ನಾವು ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕದು ನಮ್ದು ಆಸ್ತಿ, ನಾವು ಬೇಕಾದಲ್ಲೇ ಮಾಡ್ಬೋದು. ಇದಕ್ಕೆ ನೀವು ಇರೋದು 4 ದಿವಸ. ಈ ರೀತಿ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಕೊಡಬೇಡಿ. ಕಾಕ್ತಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ರೀತಿ ಬರ್ತಾ ಇದೆ. ಕಾಕ್ತಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲಾರನ್ನು ಸಸ್ಪೆಂಡ್ ಮಾಡಬೇಕು. ಮುಂದಿನ ಅಲ್ಲಿ ಏನೈತಿ ಎಲ್ಲ ಕೆಲಸ ಅವರೇ ಮಾಡಬೇಕು. ಇಲ್ಲಾಂದ್ರೆ ಅವ್ರನ್ನು ಸಸ್ಪೆಂಡ್ ಮಾಡೋ ಮಟ್ಟ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಉಚ್ಚಗಾಂವ್ ಗ್ರಾಮದಲ್ಲಿ ರಾಯಣ್ಣ ಪುತ್ಥಳಿ ಹಾಗೂ ಕನ್ನಡ ಬಾವುಟಕ್ಕೆ ಪೊಲೀಸರ ವಿರೋಧ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕರವೇ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್, ಕರವೇ ಶಿವರಾಮೇಗೌಡ, ವಾಜಿದ್ ಹಿರೇಕೊಡಿ, ಅನಿಲ್ ದಡ್ಡಿಮನಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಎಷ್ಟೇ ಮನವಿ ಸಲ್ಲಿಸಿದ್ರು ಉಚ್ಚಗಾಂವ್ ಗ್ರಾಮದಲ್ಲಿ 2 ವರ್ಷದಿಂದ ಕನ್ನಡ ಬಾವುಟ ಹಾರಿಸೋಕೆ ಅನುಮತಿ ಸಿಗ್ತಾ ಇಲ್ಲ. ನಾವು ಉಚ್ಚಗಾಂವ್ ಗ್ರಾಮಕ್ಕೆ ಹೋಗಿ ಬರ್ತೇವೆ, ನಮ್ಮನ್ನ ಬಿಡಿ ಎಂದು ಕನ್ನಡ ಪರ ಹೋರಾಟಗಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆದು ಕರವೇ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.